ಗಂಡ ಬಂದಿದ್ದೀನಿ ಬಾವಲ್ತಿಗೆ. ಶಾರದೆ ದಯ ತೋರದೆ ತೆಗೆ ಏನು ನೀನು ನನ್ನ ಹೆಂಡತಿ ಅಲ್ವಲ್ಲ? ನೀನು ನನ್ ಗಂಡ ಅಲ್ವಲ್ಲ? ಹೌದು, ನಾನು ನಿನ್ ಗಂಡ ಅಲ್ವಲ್ಲ? ಹೌದು, ನಾನು ಬೇರೆಯವ್ರ ಹೆಂಡತಿ, ನೀನು ಬೇರೆಯವ್ರ ಗಂಡ. ಹಂಗಾದ್ರೆ ನಿನ್ನ ಗಂಡನ ಮನೇಲಿ ನೀನ್ ಇರ್ಬೇಕಾಗಿತ್ತು. ನನ್ನ ಹೆಂಡತಿ ಮನೆಗೆ ನೀ ಯಾಕೆ ಬಂದ್ರೆ? ನೀನೇ ನನ್ ಗಂಡನ ಮನೆಗ್ ಬಂದಿರೋದು. ನೀನ್ ಹೆಂಡತಿ ಪಕ್ಕದ ಮನೇಲಿ ಇದ್ದಾಳೆ. ನೆಟ್ಟಿಗೆ ಅಲ್ಲಿಗೆ ಹೋಗು. ಕುಡ್ದಾಗ ಮನೇನೆ ಮರ್ತೋಗ್ಬಿಡುತ್ತಾ? ಸಾರಿ, ತಪ್ಪು ತಿಳ್ಕೊಬೇಡಿ. ಅದೇನಂದ್ರೆ ಈ ಗೌರ್ಮೆಂಟ್ ನವರು ಕ್ವಾರ್ಟರ್ಸ್ ಎಲ್ಲ ಒಂದೇ ತರ ಕಟ್ಬಿಟ್ಟಿರ್ತಾರಲ್ಲ, ಅವಾಗ ಬೇರೆಯವ್ರ ಮನೆಗೆ ಹೋಗ್ಬಿಡ್ತೀನಿ. ಬರ್ಲಾ? ಬನ್ನಿ. ಥ್ಯಾಂಕ್ ಯು. ಏನು ಇಷ್ಟೊಂದು ಸ್ಪೀಡಾ? ಅಲ್ಲಮ್ಮ, ಅದು ಸಾರಿ ಕರೆದ್ರಲ್ಲ ಬಂದ್ಬಿಟ್ಟೆ. ಹೌದಾ? ನೀನ್ ಕೆಲ್ಸ ಮಾಡ್ತಾ ಇದೆಯಲ್ಲ ಅಲ್ಲಿ ನನ್ ಗಂಡ ಗನ್ ಮ್ಯಾನ್. ಓಕೆನಾ? ಬರ್ಲಾ? ತೊಲಗು. ಅದು ಸಾರಿ, ಅವಾಗ ಲೊಕೇಶನ್ ಕನ್ಫ್ಯೂಸ್ ಆಗ್ಬಿಡುತ್ತಲ್ಲ. ಇದು FS30 ಕರೆಕ್ಟ್. ಸಾರಿ ಸಾರದೆ ದಯ ತೋರದೆಲೆ ಸಾರದೆ ಲೇ ಚಿನ್ನ ಬಂಗಾರ ಬಾಗಿಲು ತೆಗಿ ಇವತ್ತು ಕುಡ್ಕೊಂಡ್ ಬಂದಿದ್ಯಾ? ಕೈಲಿ ಒಳಗಡೆ ಈಗ ಬಿಟ್ಕೊಂಡಿದ್ದಕ್ಕೆ ಕುಡ್ದು ಹಾಳಾಗಿ ಎಕ್ಕುಟ್ಟೋಗಿದ್ಯಾ. ಇವತ್ತೊಂದ್ ದಿವಸ ಆಚೆನೆ ಬಿದ್ದಿರು. ಅಯ್ಯೋ, ಇನ್ಮೇಲೆ ನಾನು ಕುಡಿಯಲ್ಲ ಕಣೆ. ನಿಮ್ಮ ಅಪ್ಪನ ಮೇಲೆ ಆಣೆ, ನಿಮ್ಮ ಅವ್ವನ ಮೇಲೆ ಆಣೆ, ನಿಮ್ ಚಿಕ್ಕಮ್ಮನ ಮೇಲೆ ಆಣೆ, ನಿಮ್ಮ ಅಪ್ಪನ 2ನೇ ಹೆಂಡತಿ ಮೇಲೆ ಆಣೆ. ಅಯ್ಯೋ ರೀ, ಈಗ ಎಲ್ರ ಮೇಲೂ ಆಣೆ ಇಟ್ಟಿಟ್ಟು ಸೈನ ಮಲಗಿಸ್ಬಿಟ್ರಿ. ನಾನೊಬ್ಳು ಬದುಕೊಂಡಿದ್ದೀನಿ ಅಂತ ನನ್ನನ್ನು ಗೊಟ್ಟು ಕರೆಸ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ, ಹಂಗೆಲ್ಲ ಮಾತಾಡ್ಬಿಡುವೆ. ಇನ್ನು ನಾವಿಬ್ರು ಸೇರಿ ಎಷ್ಟೊಂದು ಮಣಿಗಳು ಹುಟ್ಟಿಸ್ಬೇಕು, ಎಷ್ಟೊಂದು ಉಡ್ದಾರ ಹುಟ್ಟಿಸ್ಬೇಕು, ಎಷ್ಟೊಂದು ಪುಟ್ಕೋಸ್ಬೇಕು. ಹಾಗಾದ್ರೆ ನೀವು ಕುಡಿಯೋದ್ ಬಿಡ್ಬೇಕು. ಬಿಟ್ಟೆ ಕಣೆ. ನಾನ್ ಈ ರೀತಿ ಎಲ್ಲ ಹೇಳಿದ್ರೆ ನಂಬಲ್ಲ. ಸತ್ಯ ಮಾಡ್ಬೇಕು. ಸತ್ಯವಲ್ಲ ಬಿಟ್ಟೆ ಕಣೆ. ನನ್ ಮೇಲಲ್ಲ, ದೇವ್ರ ಮೇಲೆ. ದೇವ್ರ ಮೇಲೆ ಸತ್ಯ ಬಿಟ್ಟೆ ಕಣೆ. ನಮ್ಮನೆ ದೇವ್ರ ಮೇಲೆ ಗೊತ್ತು ತಾನೆ. ರಕ್ತ ಕಕ್ಕೊಂಡು ಸತ್ತೋಗ್ತೀಯ. ಯಾರ ಮನೆ ದೇವ್ರ ಮೇಲೆ ಸತ್ಯ ಕಣೆ? ಹೋಗ. ಕರ್ಪೂರ ಹಚ್ಚಿ ಸತ್ಯ ಮಾಡ್ಬೇಕು. ಕರ್ಪೂರ ಏನು ಮನೆ ಹಚ್ಚಿ ಸತ್ಯ ಮಾಡ್ಬಿಡ್ತೀನಿ. ನಡಿಯ, ಟೈಮ್ ವೇಸ್ಟ್ ಮಾಡೋಣ. ಬರೇ ಬಿಡ್ರೆ. ಯಾವ ದೇವ್ರ ಮೇಲೆ ಸತ್ಯ ಹೇಳ? ಎಷ್ಟು ಕರ್ಪೂರ ಹಚ್ಬೇಕು ಎಲ್ಲ ಒಟ್ಟಿಗೆ ಹಚ್ಬಿಡೋಣ. ನಾವು ಬಿಟ್ಟಿರ್ತೇನೆ ಆಮೇಲೆ ಕತೆ. ಕೈ ಚಾಚ್ರಿ. ಎಲ್ಲಿ ಯಾವ ಸ್ವಾಮಿಗಳಿಗೆ ಸತ್ಯ ಗೊತ್ತಾಯ್ತಾ? ಕರ್ಪೂರ ಹಚ್ಚಿ ಸತ್ಯ ಮಾಡಿದೀರಾ. ಇನ್ಮೇಲೆ ಕುಡಿಬಾರ್ದು. ಕುಡಿದ್ರೆ ರಕ್ತ ಕಕ್ಕೊಂಡು ಸತ್ತೋಗ್ತಿರೋ ಕಣ್ರಿ. ಇವತ್ತು ನಮ್ ಕಾಲೇಜಿನ ಕೇವಲ 25 ಜನ ಸ್ಟೂಡೆಂಟ್ ಸೇರ್ಕೊಂಡು ಇಡೀ ನಿಮ್ ಹಳ್ಳಿನ ಕ್ಲೀನ್ ಮಾಡಿದೀವಿ. ಇದೇ ತರ ಮನೆಗೊಬ್ರು ಮುಂದೆ ಬಂದ್ರೆ ನಿಮ್ ಹಳ್ಳಿ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ. ಡೈಲಿ ಮನೆ ಗುಡಿಸ್ತೀರಾ ಅಲ್ವಾ? ಆವಾಗ್ಲೇ ಮನೆ ಮುಂದೆ ಇರೋ ರೋಡ್ ಅನ್ನು ಗುಡಿಸ್ಕೊಳ್ಳಿ. ಎಲ್ಲೂ ಕೊಚ್ಚೆ ನೀರು ನಿಂತ್ಕೊಳ್ಳಕ್ಕೆ ಬಿಡಬೇಡಿ. ನಿಮ್ ಹಳ್ಳಿ ಕ್ಲೀನ್ ಆಗಿಟ್ಕೊಂಡ್ರೆ ಬೇರೆ ಹಳ್ಳಿಗಳಿಗೆ ನಿಮ್ ಹಳ್ಳಿ ಮಾದರಿ ಆಗುತ್ತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ನೋಡಿ, ನೀವು ಮಾತಾಡಿದ್ ಸಾಕು. ನಾವು ಕಾಯ್ತಾ ಇದೀವಿ. ಮೈ ಕೊಡಿ, ಕೆಮ್ಕೊಂಡ್ಬಿಡ್ತೀವಿ. ಇವತ್ತು ನಮ್ಮ ಹಳ್ಳಿಯ ಸ್ವಚ್ಛತೆ ನೋಡಿ ನಮಗೆ ಎಷ್ಟು ಗಾಬರಿ ಆಗ್ಬಿಟ್ಟಿದೆ ಅಂತಂದ್ರೆ ನಮಗೆ ನಾವೇ ಖುಷಿ ಪಟ್ಕೊಳ್ಳೋ ರೇಂಜ್ ಕ್ಲೀನ್ ಮಾಡ್ಬಿಟ್ಟಿದ್ರೆ ನಿಮ್ಗೆ ಎಲ್ರಿಗೂ ಮಕ್ಕಳಾಗ್ಲಿ. ಟಂಗ್ ಟ್ವಿಸ್ಟ್. ಮಂಗಳವಾಗಲಿ. ಯುವಕರ ರಾತ್ರಿಯ ಕನಸಿನ ರಸಗುಲ್ಲ. ಮಾದಕ ನಟಿ ಮುಸ್ಕಾಕ್ಬೇಕಾ, ತೆಗಿಬೇಕಾ, ಎಲ್ಲ ಅತ್ತೆದ್ರಿಗೂ ಬಂದು ಹೇಳ್ತಾರಲ್ಲ ನಿಮ್ ಹೆಂಡತಿನ ತವ್ರ ಮನೆ ಕಳಿಸ್ಬೇಕಾ ಅಂತ. ದಿನೇ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎಡಗೈಯಲ್ಲಿ ಚಮ್ಮನ್ನ ಹಿಡ್ಕೊಂಡು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಿ ಪದೇ ಮಧ್ಯೆ ಕೂತ್ರೇನೆ ಡೌನ್ಲೋಡ್ ಆಗಲ್ಲ. 4 ಗೋಡೆಗಳ ಮಾನ ಮರ್ಯಾದೆ ತೆಗೆದಿ ಸಾಕು. ಅಲ್ಲಿ ಕೂತಿರೋ ಹೆಣ್ಮಕ್ಳಿಗೆ ಡ್ಯಾನ್ಸ್ ಆಡ್ಬಿಟ್ಟು ಖುಷಿ ಪಡಿಸಲೇ. ಆಯ್ತು ಸ್ಕ್ರಾಪು, ಆಯ್ತು. ನಮ್ಮೂರಿನ ಹೀರೋ, ನಮ್ಮೂರಿನ ರಣಧೀರ ಬಂದ್ರೇನೆ ಇಲ್ಲಿ ಮಜಾ. ಬಾರು ಬಾರು ರಣಧೀರ. ಈ ಸ್ಟೇಜ್ ಮೇಲೆ ತೋರ್ಸೋ ನಿನ್ನ ಕದರ್ರ. ಬೇಡಮ್ಮವ, ಬೇಡ 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 ಬೇಡ. ಬಾರೋ. ಮ್ಯೂಸಿಕ್. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೇಡಿ ಭತ್ತ ಸೇಲ್ ಆಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು. ಮಾರಮ್ಮಂಗೂ ಬೋರ್ ಆಗೋಯ್ತು. ನೋಡುವರ್ಗೂ
ಕೂಗು ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು ಹುಟ್ಟಿಗೊಂದು ರೀಸನ್ ಇಲ್ಲ ಇರೋದಿಕ್ಕೂ ಸೀಸನ್ ಇಲ್ಲ ಹೆಸರು ಗಿಸ್ರಲ್ಲಿ ಏನೈತ್ರಪ್ಪ ಹಂಗೆ ಸ್ವಲ್ಪ ಕುಗ್ಬೇಕಪ್ಪ ಜಾಕಿ 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 ಗುಂಡಿ ಮೇಲೆ 3 ಬರ ಹಾಕ್ಬಿಡ್ತಿದ್ದೆ. ಯಾಕೆ ಹಿಂಗ್ ಅಲ್ಗಿಂಚ್ತಾ ಇದ್ಯಾ? ಅದೇನ್ ಬರ್ಬಾರ್ದು ರೋಗ ಬಂತು? ನಿನ್ ಫ್ರೆಂಡ್ಗೆ ಯಾವ್ದೋ ಬರಬಾರ್ದು ರೋಗ ಬಂದಿದೆ, ಯಾವ್ದಾದ್ರು ಒಳ್ಳೆ ಹಾಸ್ಪಿಟ್ಲಿಗೆ ಸೇರ್ಸಮ್ಮ. ಯಾಕೆ ಹುಚ್ಚಿಡ್ದಳ್ ತರ ಆಡ್ತಿದ್ಯಾ? ಮುಚ್ಕೊಂಡ್ ಮಲ್ಕೊಳೆ. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೇಡಿ ಭತ್ತ ಸೇಲಾಗೋಯ್ತು ರಾತ್ರಿ ಹೊತ್ತಲ್ಲಿ. ಹಿಂದಿಂದ ಯಾಕಮ್ಮ ಕತ್ತೆ ತರ ಬದಿತಾ ಇದ್ಯಾ ನೀನು? ಏಯ್ ಇಲ್ಲ, ನಾನು ನಿನ್ ಜೊತೆ ಬಿಚ್ ಕುಡಿಯಕ್ಕಾಗುತ್ತೇನೆ. ಏನ್ ನಿಮ್ಮಜ್ಜಿ? ಮಾ ಮೇಲ್ಗಡೆ ಸೆಟ್ಲ್ ಆಗಿರೋರ್ನ ಇವಾಗ ಯಾಕಮ್ಮ ಕರಿತಾ ಇದ್ಯಾ? ಸಾಕು ನಿಲ್ಸೆ ನಿನ್ ತರ್ಲೆ, ಜಾಸ್ತಿ ಆಯ್ತು ನೀನು. ನಾಳೆ ಎಕ್ಸಾಮ್ ಇಟ್ಕೊಂಡು ಕತ್ತೆ ಕುಂಡಂಗ್ ಕುಡಿತಾ ಇದ್ಯಾ? ಎದ್ದಿದ್ 8 ಗಂಟೆ, ಸ್ನಾನ ಮಾಡಕ್ಕೆ 2 ಗಂಟೆ. ಹಾಗಾದ್ರೆ 10 ಗಂಟೆ ಆಗೋಯ್ತಮ್ಮ. ಏಯ್ ನಿನ್ನ ಏನು ಮಾಡ್ಬೇಡ, ಯಾಕೆಂದ್ರೆ ನಾನ್ ಎಕ್ಸಾಮ್ ಅನ್ನೋ ಭಯಕ್ಕೆ ಯಾವತ್ತೂ ಭಯನೇ ಪಡಲ್ಲ. ಅಂಡ್ ಯು ನೋ ವಾಟ್, ನಾನ್ ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ. ಒಂದ್ಸತಿ ರಿವಿಷನ್ ಮಾಡಿದ್ರೆ ಸಾಕು. ಲಕ್ಷ್ಮಿ ಆನ್ ದ ವೇ ಇದ್ದಾಳೆ. ಅವಳು ಬರ್ತಿದ್ದ ಹಾಗೆ ವಿ ಆರ್ ಗೋಯಿಂಗ್ ಫಾರ್ ಗ್ರೂಪ್ ಸ್ಟಡಿ. ಅದೇನ್ ಓದ್ ದಬಾಕ್ತಿಯೋ ದಬಾಕು, ಎಲ್ಲ ನನ್ ಕರ್ಮ. ಜಾಕಿ 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 ಜಾಕಿ. ಲಕ್ಷ್ಮಿ, ಎಲ್ಲಮ್ಮ ಹೋಗ್ತಿದ್ಯಾ? ಅವತ್ತು ಭಾನುವಾರ ಬೇರೆ. ಅಣ್ಣ, ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಗ್ರೂಪ್ ಸ್ಟಡಿಗೆ ಟೌನ್ಗೆ ಹೋಗ್ತಾ ಇದ್ದೀನಿ. ಸರಿಮ್ಮ, ಹೊರಡ್ ಬಾ. ಲಕ್ಷ್ಮಿ, 10:30 ಬಸ್ ಆಗ್ಲೇ ಹೋಗ್ಬಿಡಿದ್ಯಲ್ಲಮ್ಮ. ಪರವಾಗಿಲ್ಲ ಅಣ್ಣ, 11:15 ಬಸ್ಗೆ ಹೋಗ್ತೀನಿ. 5 ನಿಮಿಷ ರಮ್ಮ, ನಾನು ಹಿಂಗೋಗಿ ರೆಡಿ ಆಗ್ಬಿಡ್ತೀನಿ. ನಾನು ಬಿಡ್ತೀನಿ, ಬಂದೆ ಪರವಾಗಿಲ್ಲ, ಅದು ನಾನು ಬಿಡ್ತೀನಿ ರಮ್ಮ. ನನ್ ರವಿ ಯಾವತ್ತು ನನ್ ಹೇಳಿದ್ರೆ 2ಕ್ಕೂ ಓದೋನಲ್ಲ. ಓದ್ತಾನೆ ಅಂದ್ರೆ ಏನೋ ವಿಷಯ ಇರ್ಬೇಕು. ಯಾಕಡೆ ಹೋಗ್ಬೇಕಮ್ಮ? ಹೀಗೆ. ಸರಿ ಸರಿ ಅಣ್ಣ, ಇಲ್ಲ ಇಲ್ಲ ಇಲ್ಲ, ನಿಲ್ಸಿ. ಅಣ್ಣ, ಇದೇ ನನ್ನ ಫ್ರೆಂಡ್ ಮನೆ, ನಾನು ಹೋಗ್ತೀನಿ, ನೀವು ಹೊರಡಿ. ನೀನು ಹೋಗಮ್ಮ, ನಾನು ಹೋಗ್ತೀನಿ. ಸರಿ ಅಣ್ಣ, ನೀವು ಹೊರಡಿ ಅಣ್ಣ, ಪರವಾಗಿಲ್ಲ, ನಾನು ಹೋಗ್ತೀನಿ. ನೀನು ಹೋಗಮ್ಮ, ಫಸ್ಟ್ ನೋಡು ಹೊರಗಡೆ ಇದಾರೆ ಇಲ್ವಾ, ನಾನು ಆಮೇಲೆ ಹೋಗ್ತೀನಿ. ಬಾಗಲ್ ತಟ್ಟಮ್ಮ ಫಸ್ಟ್, ನಾನು ಹೋಗ್ತೀನಿ, ಹೋಗು. ನಾನು ಲಕ್ಷ್ಮಿ. ಹಾ ಅಣ್ಣ, ಮನೇಲಿ ಇದ್ದಾರಣ್ಣ, ನೀವ್ ಹೊರಡಿ. ನಿಂಗೆ ಯಾಕೆ? ನಂಗೆ ಟೈಮ್ ಇದೆ, ಹೋಗ್ತೀನಿ, ಹೋಗಿ ನೀನು ಹೋಗು. ಬಾ, ಎಲ್ಲ ನೋಟ್ಸ್ ತಂದಿದ್ಯಾ ತಾನೆ? ಒಳ್ಳೇದಾಯ್ತು. ನಾನು ನೋಡ್ತಾ ಇದ್ದೀನಿ, ಸಾಹೇಬ್ರು ಯಾಕೋ ಈ ನಡುವೆ ನನ್ ಹಿಂದೆನೆ ಸುತ್ತಾ ಇದ್ದೀರಾ? ಓ, ಆಗ್ಲೇ ರೋಡ್ ರೋಮಿ ಆಗ್ಬಿಟ್ರಾ? ಚೆನ್ನಾಗಿರೋ ಹುಡುಗಿ ನೋಡಿ ಮಾತಾಡ್ಸ್ಬಿಟ್ರೆ ಸಾಕು, ಕಣ್ಕಂಡಲ್ಲೆಲ್ಲ ಹಿಂದೆ ಬಿದ್ಬಿಡ್ತೀರಾ? ಹುಡುಗಿರೇ ಹುಡುಗರ ಹಿಂದೆ ಬಿದ್ರು, ಹುಡುಗರೇ ಹುಡುಗಿರ್ ಹಿಂದೆ ಬಿದ್ರು, ಈ ಹಾಳ ಜನ ಆಡ್ಕೊಳ್ಳೋದು ಹುಡುಗಿರ್ ಕ್ಯಾರೆಕ್ಟರ್ ಬಗ್ಗೆನೆ. ಸಾರಿ ನೋಡಿ, ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಅಂತ ಹುಡುಗಿ ಅಲ್ಲ. ಏನೋ ಊರು ಉದ್ಧಾರ ಮಾಡೋ ಊರ್ ಭೂಪ ಅನ್ನೋ ಮರ್ಯಾದೆಗೆ ನಿಮ್ಮನ್ನ ನೋಡಿ ನಿಮ್ಮೂರಲ್ಲಿ ಒಂದ್ ಸ್ಮೈಲ್ ಕೊಟ್ಟೆ, ಅಷ್ಟಕ್ಕೆ ಇಷ್ಟೊಂದು ರೌಂಡ್ಸಾ? ಅದ್ ಯಾಕೆ ಎಲ್ಲ ಹುಡುಗರು ಹಂಗ ಆಡ್ತಿರೋ? ನಿಮ್ಮ ನೋಡ್ ನಗೋದು ತಪ್ಪಾ? ಏಯ್ ಸಾಕು, ನಿಲ್ಸೆ, ಜಾಸ್ತಿ ಪುಂಗ್ಬೇಡ.
ಟ್ರೆಡಿಷನಲ್ ಫ್ಯಾಮಿಲಿ ಹುಟ್ರೆ ಪಕ್ಕ ಟ್ರೆಂಡಿ ಹುಡುಗಿ ಡೈಲಾಗ್ಸಾ? ಅಲ್ಲ ಹುಡುಗರು ನಿಮ್ ಹಿಂದೆ ಸುತ್ತಕ್ಕೆ ಏನೇನ್ ಬೇಕೋ ಎಲ್ಲಾ ಮಾಡ್ಬಿಟ್ಟು ಏನು ಗೊತ್ತಿಲ್ದ್ರು ಅಮಾಯಕರ ತರ ಯಾಕೆ ಮಾಡ್ತೀರಾ? ಬ್ಯಾತೆ ತರ ನೋಡ್ಕೊಂಡು ಹೋಗ್ತಿದ್ರು ಹುಡುಗ ನೋಡ್ತೀನಿ ಅಂತ ಗೊತ್ತಾದ್ರೆ ಸಾಕು ಕ್ಯಾಶ್ ಪ್ಯಾಕೇಜ್ ಮಾಡ್ಬಿಡ್ತೀರಾ? ಟಿಪಿಕಲ್ ಕ್ಯಾರೆಕ್ಟರ್ ಕಡೆ ಹುಡುಗಿರ್ದು ತಿರುಪತಿಯಲ್ಲಿ ತಲೆ ಬೋಡ್ಸ್ 3 ನಾಮ ಹಾಕ್ದಂಗೆ ನೀವು ಹುಡುಗಿರು ನಮ್ ಬ್ರಹ್ಮಚಾರ್ಯನೇ ಬೋಡ್ಸ್ ನಮ್ಮ ಹಾರ್ಟ್ ಮೇಲೆ 3 ನಾಮ ಹಾಕ್ಬಿಡ್ತೀರಾ? ಬಿತ್ತು ಬಕ್ರ ಅಂತ ಗೊತ್ತಾಗ್ತಿದ್ದಂಗೆ ಹೊಸ ಡ್ರಾಮಾನ ಶುರು ಮಾಡ್ಬಿಡ್ತೀರಾ? ಇಷ್ಟೆಲ್ಲಾ ಗೊತ್ತಾದ್ಮೇಲೂ ವಡಾಫೋನ್ ಈ ತರ ಹುಡ್ಕೊಂಬರೋ ಹುಡುಗರ ನಿಯತ್ತಿಗೆ ಎಕ್ಕಡ ತಗೊಂಡು ಹೊಡಿಬೇಕು ಕಣೆ. ಸ್ಟ್ರಾಂಗ್ ಇದ್ ಹುಡುಗರು ನಿಮ್ನ ಇಂಪ್ರೆಸ್ ಮಾಡಕ್ ಖರ್ಚು ಮಾಡಿ ವೀಕ್ ಆಗ್ಬಿಡ್ತಾರೆ. ಲೈಟ್ ಆಗಿ ಗಾಳಿ ಬಂದು ತುರ್ಕೊಂಡು ಹೋಗ್ತಾರ ಹುಡುಗರು ಬಿಟ್ಟಿ ದುಡ್ಡಲ್ಲಿ ಶೋಕಿ ಮಾಡಿ ಊದ್ಕೊಂಡ್ಬಿಡ್ತೀರಾ. ನಿಮ್ ಬಾಡಿ ತುಂಬಾ ಕೊಲೆಸ್ಟ್ರಾಲ್ ನಮ್ಮ ಹುಡುಗರೇ ಕಣೆ ಬೆವರು ಸುರಿಸ್ಬೇಕು. ಕರೆನ್ಸಿ ಹಾಕೋಕೊಬ್ಬ, ಫೋನಲ್ಲಿ ಮಾತಾಡೋಕೊಬ್ಬ, ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡೋಕೊಬ್ಬ, ಫೇಸ್ಬುಕ್ ಅಲ್ಲಿ ಲೈಕ್ ಕಮೆಂಟ್ ಕೊಡಕ್ ಇನ್ನೊಬ್ಬ, ಕಾಫಿಗೊಬ್ಬ, ಶಾಪಿಂಗ್ ಒಬ್ಬ, ಸಂಜೆ ಪಾರ್ಕ್ ಅಲ್ಲಿ ಇನ್ನೊಬ್ಬ. ನಿಮ್ ತರ ಗಂಟೆಗೊಬ್ಬೊಬ್ಬನ್ ಮೇಂಟೈನ್ ಮಾಡತಾರಲ್ಲ ಕಣೆ ಹುಡುಗರು. ಕ್ಷಣಕ್ಕೂ ತಾನು ಉಸಿರಾಡೋ ಉಸಿರಲ್ಲಿ ಪ್ರೀತಿ ಮಾಡೋ ಏಕೈಕ ಹುಡುಗಿನ ದೇವತೆ ತರ ಆರಾಧಿಸ್ತಾರ ಕಣೆ ನಮ್ಮ ಹುಡುಗರು. ಇಷ್ಟೆಲ್ಲಾ ಗೊತ್ತಾದ್ಮೇಲೂ ಲವ್ ಮಾಡಿದ ಹುಡುಗನ್ಗೆ ಅಲ್ವಾ ಕೊಟ್ಟು ದುಡ್ಡಿರೋ ಪಾರ್ಟಿಕಲ್ ತಾಳಿ ಕಟ್ಸ್ಕೊಂಡ್ ಬಂದು ಅಣ್ಣ ನಿಮ್ಗೆ ಕಾಗೆ ಅರ್ಸದಕ್ಕೆ ನನ್ಗಿಂತ ಚೆನ್ನಾಗಿರೋ ಹುಡುಗಿ ಸಿಕ್ತಳ್ಬಿಡಿ, ನಾನು ಇನ್ ಬರ್ಲಾ ಟಾಟಾ ಅಂತ ಹೋಗ್ತಾ ಇರ್ತೀರಾ. ನಿಮ್ಮೊಂದ್ ಲವ್ ಮಾಡಿದ ಕರ್ಮಕ್ ನಾವು ಹಗಲು ರಾತ್ರಿ ಎಂದ ಎಣ್ಣೆ ಹೊಡೆದು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲಾರನ್ನೂ ಕಳ್ಕೊಂಡು ಅರ್ರಾ ಕಂಪ್ನಿಗಳನ್ನ ಉದ್ಧಾರ ಮಾಡ್ಬೇಕು ಕಣೆ. ಇನ್ನೊಂದ್ಸರಿ ನನ್ ಕಣ್ಮುಂದೆ ಏನಾದ್ರು ಬಂದೆ ನಿನ್ ಕಣ್ಗೂಡೆ ಕಿತ್ತಾಕ್ಬಿಡ್ತೀನಿ. ಯಾಕೆಂದ್ರೆ ನೀನ್ ನೋಡೋ ನೋಟಕ್ಕೆ ನನ್ ಮನ್ಸು ಗಾಳಿಗ್ ಬಿದ್ದಿರೋ ಮೀನಿನ ತರ ವಿಲ ಅಂತ ಒದ್ದಾಡುತ್ತೆ ಕಣೆ. ನನ್ ಕಡೆ ನೋಡ್ತಾವನಲ್ಲ. ಇಲ್ಲೇ ಸರ್ಕಲ್ ಹತ್ರ ಟೀ ಕುಡಿತಿದಾರಕ್ಕ. ತಗೊಳಪ್ಪ. ಏನ್ ನನ್ ಕಡೆನೆ ನೋಡ್ತಾವನೆ ನನ್ ಮಗ. ನೀನ್ ಎಲ್ಲಾದ್ರೂ ಬಿಡಲ್ಲ ಕಣ. ಹೇಳಿ ಅಕ್ಕ. ಕುಡ್ದಿಲ್ಲ, ನಾರ್ಮಲ್ ಆಗೇ ಇದಾರೆ. ಯಾರ ಬಗ್ಗೆ ಹೇಳ್ತಾವನೆ? 100% ಕುಡ್ದಿಲ್ಲ ಅಕ್ಕ, ನಾರ್ಮಲ್ ಆಗಿದ್ದಾರೆ, ನಂಬಿ. ಯಾರ ಹತ್ರ ಕುಡ್ದಿಲ್ಲ, ನಾರ್ಮಲ್ ಆಗೇ ಇದಾರೆ. ಯಾಕೋ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೀಯಾ? ಅಲ್ಲಿಂದ ಫಾಲೋ ಮಾಡ್ತಾನೆ ಇದೀಯಾ? ಯಾಕೋ ಯಾರೋ ನಿನ್ನ ಕಳ್ಸಿರೋದು? ಐ ಆಮ್ ಎ ಡಿಟೆಕ್ಟಿವ್. ಡಿಟೆಕ್ಟಿವ್ ಹಾಕೊಡೋನು ಅಂತ ಹೇಳೋ. ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾ ಇದೀನಿ. ನೀವು ಯಾವ ಬಾರ್ಗ್ ಹೋಗ್ತೀರಾ, ಯಾವ ಬ್ರ್ಯಾಂಡ್ ಕುಡಿತೀರಾ, ಯಾವ ಮೋರಿನಲ್ಲಿ ಬಿದ್ದಿರ್ತೀರಾ, ಅದರ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾ ಇದೀನಿ. ಅಯ್ಯೋ ಕಳ್ಳನ್ ಮಕ್ಕಳೇ, ದುಡ್ಡಿನ ಆಸೆಗೋಸ್ಕರ ನನ್ನಂತ ಫ್ಯಾಮಿಲಿ ಮೆಂಬರ್ಸ್ ನ ರೋಡ್ಗೆ ತರ ಕೆಲಸ ಮಾಡ್ತೇನೋ? ಅಯ್ಯೋ ಬಾಡ್ಕೋ. ಏನನ್ ಮಕ್ಕಳ್ರ ಈ ಊರಿನ ಜನ ಯಾರು ಏನು ಅಂತ ಗೊತ್ತಿಲ್ದೆ ಯಾರು ಹೊಡಿತಾವ್ರೆ, ಯಾಕೆ ಹೊಡಿತಾವ್ರೆ ಅನ್ನೋದೇ ಗೊತ್ತಿಲ್ದೆ ಎರಾಬಿಡಿ ದನಕ್ ಹೊಡೆದಾಕ್ಬಿಟ್ರಲ್ಲಪ್ಪ. ಅಯ್ಯೋ ಈ ಊರಿನ ಜನಕ್ಕೆ ಇನ್ನೇನಿಲ್ಲ, ಮೈಕೆ ಎಲ್ಲ ನೋವು. ಒಂದು 30ಗೆ ವ್ಯವಸ್ಥೆ ಮಾಡ್ಬೇಕು. ಬಯಸಿದ್ದಲ್ಲ ಸಿಗದು ಬಾಳಲ್ಲಿ, ಬಯಸಿದ್ದಲ್ಲ ಸಿಗದು ಬಾಳಲ್ಲಿ. ಏನಾಳಿಯಾ, ನಾನು 2 ದಿನದಿಂದ ನೋಡ್ತಾ ಇದ್ದೀನಿ, ಬೇರೆ ಗ್ರಹದಿಂದ ಬಂದಿರೋ ಚಂದು ತರ ಕೂತಿದ್ಯಲ್ಲ. ನೀನ್ ಸುಮ್ನೆ ಹೋಗ್ಮಮ್ಮ, ಮದ್ವೆ ಮನೆಯಿಂದ ಫೋನ್ ಬರ್ತಿದೆ. ಆಯ್ತಪ್ಪ, ನಾನು ಇವಾಗ ಎಲ್ಲಿಗೆ ಹೋಗ್ಲಿ? ಮಾರ್ಕೆಟ್ಗೆ ಹೋಗ್ಲಾ, ಮದ್ವೆ ಮನೆಗೆ ಹೋಗ್ಲಾ? ಮಾವ ಮಾರ್ಕೆಟ್ಗೆ ಹೋಗ್ ಮಾವ. ಹೋಯ್ತಾ ಇದ್ದೀನಪ್ಪ. ಆಪ ಇಲ್ಲ ರೀತಿಯ ಸ್ಕ್ರಾಪ್. ಆಯ್ತು ನಿಲ್ಲಿಸ್ತೀನಿರಪ್ಪ. ಕೊಡೋ. 8,500 ಆಗಿದೆ. ಏ ನಾಯಿ, ನೀನ್ ಸೆಲ್ಫಿ ತೆಗೆದಿದ್ ಸಾಕು, ಹಿಂದೆ ಹತ್ತು ಹೋಗ. ಆಯ್ತು ಸ್ಕ್ರಾಪ್ ನಡಿ. ತಗೊಳ್ಳಿಯಾ, ತಗೋ. ಏನೋ ಫೀಲಿಂಗು? ಗಾಡಿ ನೀನು ಓಡಿಸು, ನಾನು ಸೆಲ್ಫಿನ ಹಿಂದೆ ಇರ್ತೀವಿ. ಬಾರೋ ಬಾ ಸ್ಕ್ರಾಪ್ಸ್.
ಸುಮ್ನೆ ಏಯ್ ಸಾಯೋದಕ್ಕೆ ನನ್ ಗಾಡಿನೇ ಬೇಕಾಗಿತ್ತೇನೋ ಎಲ್ಲ ನೋಡ್ಕೊಂಡ್ ಬರ್ತಿದ್ಯಾ ನಿನ್ ಕಣ್ಣೆ ನೀನ್ ಎಂತ ಸರ್ಗಲ್ ಕಟ್ಟಿಟ್ ಬಂದಿದ್ದೇನೋ ಗಾಡಿ ಓಡ್ಸಕ್ ಬರ್ಲಿಲ್ಲ ಅಂದ್ರೆ ಮುಚ್ಕೊಂಡ್ ಮನೇಲಿ ಬಿದ್ದಿರ್ಬೇಕಾಗಿತ್ತು ರೋಡಲ್ಲಿ ಬಂದು ನಮ್ ಜೀವ ಹಾಕೋ ತಿಂತೀರಾ ಅಲ್ಲಪ್ಪ ಟರ್ನಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ ಸಾರಿ ಸಾರಿ ಅಂತೆ ಸಾರಿ ನಿನ್ ಜನ್ಮಕ್ ಬೆಂಕಿ ಇಕ್ಕ ಏನಾರು ಹೆಚ್ಚು ಕಡಿಮೆ ಸಾರಿ ಅಂತ ಹೇಳ್ತಲ್ಲ ಅಲ್ಲ ಸಾರಿ ಹೇಳ್ತಾನಪ್ಪ ಬಿಟ್ಬಿಡಪ್ಪ ಏನ್ ನೋಡ್ಕೊಂಡ್ ಗಾಡಿ ಓಡಿಸ್ಬಿಟ್ಟು ಮಾನ ಮರ್ಯಾದಿಂದ ಜನ ಕಣ್ಗೆ ಏನೋ ಇಟ್ಕೊಂಡಿದ್ದೀರಾ ನಾವೇನಾರ ಮಾಡಿದ್ರೆ ಪೊಲೀಸವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು 10-15 ಕುಯ್ಕೊಂಡು ನಮ್ಮನ್ನ ಕಳಿಸ್ತಿದ್ರಿ ಏನ್ ಹಂಗುರಾಯಿಸ್ತಾ ಇದೆಯಾ ಕಣ್ ಕಿತ್ತಾಕ್ಬಿಡ್ತೀನಿ ಸ್ಟೇಷನ್ ಅಲ್ಲಿ ನಾನು ಯಾರು ಅನ್ನೋದು ಇವನಿಗೆ ತೋರಿಸ್ತೀನಿ ಎತ್ತಾಕೊಂಡೋಗ್ಲಾ ಸ್ವಲ್ಪ ಸಹಾಯ ಮಾಡಿ ಏನು ಪೆಟ್ಟಾಗಿಲ್ಲಮ್ಮ ಏನೂ ಆಗಿಲ್ಲ ನಿನ್ನಂತ ದಡ್ಡ ನನ್ನ ಮಗನ್ನ ನಾನೀ ಜಗತ್ತಲ್ಲಿ ಎಲ್ಲೂ ನೋಡಿಲ್ಲ ಸ್ಕ್ರಾಪ್ ಎಮ್ಮೆ ಕರ ಎರಡೂ ಒಟ್ಟಿಗೆ ಸಿಕ್ಕಿದ್ದು ಕೆಳಗ್ ಬಿದ್ದವ್ರನ್ನ ಮೇಲೆತ್ತಿ ಅಯ್ಯೋ ಕಾಲ್ಗೇನಾಯ್ತು ಅಯ್ಯೋ ಕೈಗೇನಾಯ್ತು ಅಯ್ಯೋ ತಲೆಗೇನಾದ್ರು ಏಟ್ ಬಿತ್ತ ಅಂತ ಕೇಳಿ ಆ ಯಪ್ಪನ್ನ ಚಮಕಾಯಿಸಿ ಆ ಹುಡ್ಗಿನ ಪಟಾಯಿಸೋದ್ ಬಿಟ್ಬಿಟ್ಟು ಬಾಯ್ ತುಂಬಾ ಬೈದು ಕುಟಿಸ್ಬಿಟ್ಟಿಯಲ್ಲ ನೀನೇನ್ ಬಾರಿ ಒಳ್ಳೆಯವನೇನ ಅವನ ಬಾಯಿಗೆ ಬಂದಂಗೆಲ್ಲ ಅಮ್ಮನ ಅಕ್ಕನಂತೆಲ್ಲ ಬೈದೆ ಆಯ್ತು ಬಿಡಪ್ಪ ಎಲ್ಲಾರು ಸೇರ್ಕೊಂಡೆ ಬೈದು ಬಾವಾ ಸುಮ್ನಿರ್ತೆ ಸ್ವಲ್ಪ ಇವಾಗ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಏ ಅಳಿಯ ಅವನಿಗೆ ಯಾವನ್ಗ ಅದೇ ಕಳ ನಿಮ್ ಮಾವ ಅಂತ ಹೇಳ್ಕೊತಾ ಇದೆಯಲ್ಲ ಅವನಿಗೂ ನೀನ್ ಹೋಗಿ ಅವನ್ ಕಾಲ್ ಹಿಡಿದು ತಪ್ಪಾಯ್ತು ಅಂತ ಅನ್ನೋ ಮಿಕ್ಕಿದ್ದು ನಾನ್ ನೋಡ್ಕೋತೀನಲ್ಲೇ ಬಾವಾ ನಂಗೆ ಅವಳು ಬೇಕು ಬಾವಾ ನಂಗೆ ಬೇಕು ನನಗ್ ಬೇಕು ನಿಂಗ್ ಬೇಕಲ್ಲ ಇವಾಗ್ಲೇ ಹೋಗಿ ನಿಮ್ ಮಾವನ್ ಕೊಳ್ಪಟ್ಟಿ ಹಿಡ್ಕೊಂಡು ಕೊಳ್ಪಟ್ಟಿ ಹಿಡ್ಕೊಳ್ಳೋ ತರ ಕಾಲ್ ಹಿಡ್ಕೊಂಡು ಮಾವ ನಿಮ್ ಮಗಳು ಕೂತ್ಬಿಡು ಅಂತ ಕೇಳ್ಕೊಂಡ್ಬಿಡ್ರ ಒಂದ್ ನಿಮಿಷ ಇರಪ್ಪ ಓಹೋ ಏನಪ್ಪ ಎಲ್ರು ರೊಚ್ಚ ಗೆದ್ದು ಬಿಟ್ಟಿದ್ದೀರಾ ಫುಲ್ ಆಗ್ಬಿಟ್ಟು ಅಲ್ಲ ನೀವೆಲ್ಲ ಪಾರ್ಟ್ ಟೈಮ್ ಕುಡುಕ್ರ ಇಲ್ಲ ರೆಗ್ಯುಲರ್ ಕುಡುಕ್ರ ನನ್ಗೆ ಗೊತ್ತಾಗ್ತಿಲ್ಲ ಸರ್ ನಾವು ಯಾವ ತರ ಅಂತ ಗೊತ್ತಿಲ್ಲ ಸರ್ ಸಂತೋಷ ಜಾಸ್ತಿ ಆದಾಗ ಜಾಸ್ತಿ ಕುಡಿತೀವಿ ದುಃಖ ಅಂತ ಗೊತ್ತಾಗ್ತಿದ್ದಂಗೆ ಇಲ್ಲಿ ಪ್ರೆಸೆಂಟ್ ಆಗಿ ಚೆನ್ನಾಗಿ ಕುಡ್ಕೊಂಡ್ಬಿಡ್ತೀವಿ ಸರ್ ಅಂದ್ರೆ ಪಾರ್ಟ್ ಟೈಮ್ ಕುಡುಕ್ರು ಹೌದಾ ಅಯ್ಯೋ ನೀವೆಲ್ಲ ನಮ್ಮ ಲೆವೆಲ್ ಬರಕ್ಕೆ ಸಾಧ್ಯ ಇಲ್ಲ ಅದಂಗೆ ಅದು ನಾವೇ ಸಂತೋಷನ ಕ್ರಿಯೇಟ್ ಮಾಡ್ತೀವಿ ದುಃಖನು ನಾವೇ ಕ್ರಿಯೇಟ್ ಮಾಡ್ತೀವಿ ಅದೇಂಗೆ ಅಂದ್ರೆ ಎಣ್ಣೆ ಹೊಡಿತಾ ಇರ್ತೀವಲ್ಲ ಸಂತೋಷ ತಾನೇ ಕ್ರಿಯೇಟ್ ಆಗುತ್ತೆ ಇನ್ನೇನ್ ಬಿಲ್ ಕೊಡ್ಬೇಕಲ್ಲ ದುಃಖ ತಾನಾಗೆ ಕೂತ್ಕೊಳ್ರಿ ನೀವೆಂಗೆ ನಮ್ದು ದುಃಖದ ವಿಚಾರ ನನ್ನ ಕುಚುಕು ನನ್ನ ಗೆಳೆಯ ಸರ್ ಲವ್ಗೋಸ್ಕರ ತಾಜ್ ಮಹಲ್ ಕಟ್ಬೇಕು ಅಂತಿದ್ದ ಸರ್ ಅಂದ್ರೆ ಇವರು ನಿಮ್ ಪಾಲಿಗೆ ಹೀರೋ ಕರೆಕ್ಟ್ ಅವ್ರ ಅಕೌಂಟ್ ಅಲ್ಲಿ ಇದೆಲ್ಲ ನಡೀತಾ ಇದೆ ಯಾರಯ್ಯ ನೀವೆಲ್ಲ ಯಾಕ್ರೆ ಈ ತರ ಅಮಾವಾಸ್ಯೆಗೆ ಒಂದ್ಸಲ ಪೌರ್ಣಮಿಗೆ ಒಂದ್ಸಲ ಕೊಡ್ಕೊಂಡು ಈ ತರ ಟೈಮ್ ವೇಸ್ಟ್ ಮಾಡ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಇದು ನಂದೇನೋ ಬ್ರ್ಯಾಂಡು ಎತ್ತೋಗ್ರಿ ಹೋಗ್ರೆ ಸರ್ ಸುಮ್ಮನಿರಿ ಸರ್ ಹಾಕೊಟ್ಬೇಡಿ ಯಾಕೋ ಓಸಿಲ್ ಕುಡ್ಕೋತಾ ಇದೀವಿ ನೀವು ನನ್ನ ಫ್ರೆಂಡ್ಗೆ ಐಡಿಯಾ ಕೊಟ್ಬಿಟ್ಟು ಕುಡಿದಿರೋ ಮಾಡ್ಬೇಡಿ ಅಂದ್ರೆ ನೀನು ಜಾತ್ರೆಯಲ್ಲಿ ಫ್ರೀಯಾಗಿ ತೀರ್ಥ ಹೋಯ್ಕೊಂತಾನಲ್ಲ ಪೂಜಾರಿ ಆತರ ನಾಯಿ ಒಂದ್ ನಿಮಿಷ ಇರಪ್ಪ ಆದ್ರೂ ನನ್ ಜೊತೆ ಸ್ವಲ್ಪ ಕಂಪ್ನಿ ಕೊಡ್ಬೇಕಪ್ಪ ಸರ್ ಕಂಪ್ನಿ ಕೊಟ್ಟೆ ಕೊಡ್ತೀವಿ ಅಣ್ಣ ಫುಲ್ ಬಾಟ್ಲ್ ತರ್ಸೋರು ಅದ್ ಖಾಲಿ ಆಗೋವರೆಗೂ ಕಂಪ್ನಿ ಎಲ್ಲೋಯ್ತು ಸರ್ ಇದು ತಪ್ಪು ಸರ್ ಸರ್ ಇದು ತಪ್ಪು ಸರ್ ಸರ್ ನಮಗ್ ಕುಡಿ ಅಂತ ಹೇಳ್ಬಿಟ್ಟು ನೀವು ಕುಡಿತಾ ಇದ್ದೀರಾ ಇದು ತಪ್ಪು ಹೇಳೋದು ಶಾಸ್ತ್ರ ತಿನ್ನೋದು ಬದ್ನೆಕಾಯಿ ಅಂದ್ರೆ ಇದನ್ನ ಸರ್ ಏನ ಕುಡಿಯಲ್ಲ ರೀ ಕುಡಿಯಲ್ವಾ ಏ ನಮ್ಮ ಮಂದವ್ರ ನಾನು ಕುಡಿಯಲ್ಲ ರೀ ನಾನು ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ರೇ ಕರ್ಪೂರ ಹಚ್ಚಿ ಕೈ ಮೇಲೆ ದೇವ್ರ ಮುಂದೆ
ನಾನು ಇನ್ಮೇಲೆ ಕುಡಿಯಲ್ಲ 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 ಅಂತ ನನ್ನ ಹೆಂಡತಿ ಪ್ರಮಾಣ ಮಾಡಿಸ್ಕೊಂಡವಳು ಕುಡಿಯಲ್ಲ ಅಂತ ಲೇ ಮಂಟವ್ರ ಮುಂದೆ ನಾನು ಏನಾದ್ರು ಕುಡಿದ್ರೆ ರಕ್ತ ಕರ್ಕೊಂಡು ಸದಬಿಡ್ತೀನಿ. ನಾನು ಕುಡಿಯಲ್ಲ. ಮತ್ತೆ ಇದನ್ನ ಯಾಕೆ ತರಿಸ್ದೆ? ಕ್ಯೂರಿಯಾಸಿಟಿ. ಏ ವೇಟ್ ಅಂಡ್ ಸೀ ಪ್ಲೀಸ್. ಅಪ್ಪ ಕೈ ಆಗಲ್ಲ, ಒಂಚೂರು ಓಪನ್ ಮಾಡ್ಕೊಡು. ಸ್ವಲ್ಪ ಹೋಗೋಣ ಕಣ ಹೋಗೋಣ. ಅಣ್ಣ ಕುಡಿಸ್ತೀರಿ. ಕರೆಕ್ಟಾಗಿ ತರ್ಟಿದ್ಯಾ ನೋಡು. ಸರ್ ಸ್ವಲ್ಪ ಹಾಕ್ಬೇಕು ಸರ್. ಕಡಿಮೆ ಇದೆಯಲ್ಲ, ಹುಟ್ಟು ಕುಡ್ಕ ಅನ್ಸುತ್ತೆ ನೀನು. ಸರ್ ನೀವು ಕುಡಿಯಲ್ಲ ಅಂತ ಹೇಳಿದ್ರಿ ಏ, ಅಲ್ವಾ? ನಾ ಕುಡಿಯಲ್ಲಪ್ಪ. ಮಂಟೇವರಾಣಿಗೂ ಕುಡಿಯಲ್ಲ ತಾನೇ ಮಾಡಿದ್ದೀನಿ, ನಾ ಕುಡಿಯಲ್ಲ. ಮಿಕ್ಸಿಂಗ್ ಕರೆಕ್ಟ್ ಇದೆ ನೋಡು. ಸರ್ ಕರೆಕ್ಟ್ ಮಾಡಿದ್ರಿ. ಹೌದಲ್ಲ? ಸರ್ ಕುಡಿಯಲ್ಲ ಅಂತ ಹೇಳಿದ್ರಿ ಅಲ್ವಾ? ಏ, ನಾ ಕುಡಿಯಲ್ಲಪ್ಪ. ಕುಡಿಯಲ್ವಾ? ನಮ್ಮ ಅಪ್ಪರಾಣಿಗೂ ನಾ ಕುಡಿಯಲ್ಲ ತಾನೇ ಮಾಡಿದ್ದೀನಿ, ನಮ್ಮ ತಾಯಿನೇ ಕುಡಿಯಲ್ಲ. ಏನು ರೈಸಾ? ನಾನು ಕುಡಿಯಲ್ಲಪ್ಪ. ನಾ ಕುಡಿಯಲ್ಲಪ್ಪ. ಕುಡಿಯಲ್ಲ ಕಣ್ರು, ಕುಡಿಯಲ್ಲ ಕಣ್ರು, ಕುಡಿಯಲ್ಲ ಕಣ್ರು. ನಾನು ಕುಡಿಯಲ್ಲಪ್ಪ. ಕುಡಿಯಲ್ರು, ಕುಡಿಯಲ್ಲ, ತಿಂತೀನಿ. ಕೇಳ್ತಾ ಇದ್ದೆ. ಸೂಪರ್ ಸೂಪರ್. ಅಯ್ಯೋ ನನ್ನ ಫುಲ್ ಬಾಟ್ಲು. ಐಸ್ ಕ್ರಾಪ್ ಎತ್ತ ಗಾಡಿ ಕಾಲ್ ಅಗುಲ್ಸೋ, ನಾನು ಹೆಂಗ ಓಡಿಸ್ಲಿ? ಓಡ್ಸ ಮಗ. ಹೇಳ್ತಿ ಕೇಳೋ, ಯಾವತ್ತು ಕೂಡ ಕುಡ್ದಾಗ ನಮಗೆ ಮಾವ ಸಿಕ್ಬಿಟ್ರು. ಹೋಗ್ಬಿಟ್ರಾ ಮಗ? ಇಲ್ಲೇ ಮಾವ ಇಲ್ಲೇ ಇದ್ರೆ ಇಲ್ಲೇ ಸರಿ ಕೇಳೋ. ಸಾರಿ ಕೇಳ್ಬೇಕಾಗಿರೋದು ನೀನು ಫಸ್ಟ್ ದನ್ಮೆ. ಅಲ್ಲಪ್ಪ ನಾನು ಬೆಳಗ್ಗೆ ಸಾರಿ ಕೇಳಿದ್ದಲ್ಲ, ಯಾಕಪ್ಪ ತೊಂದರೆ ಕೊಡ್ತಾ ಇದ್ದೀರಾ? ನಾನು ಏನಪ್ಪ ತಪ್ಪು ಮಾಡಿದೆ? ಸರ್ ನೀವು ಸಾರಿ ಕೇಳ್ಬಿಡಿ ಸರ್, ನಾವು ಕೇಳ್ತೀವಿ. ಏಯ್ ಸಾರಿ ಕೇಳ ನನ್ನ ಮಕ್ಕಳು ಸರಿಯಾಗಿ ಕೇಳ್ರು. ನಿಂತ್ಕ ಮಾವ, ನಿನ್ ಕಾಲ್ ಮುದ್ದ ಬೀಳ್ತೀನಿ. ನಿನ್ ಕ್ಷಮಿಸಿದೀನಿವರೆಗೂ ನಾನು ಇಲ್ಲಿಂದ ಹೋಗಲ್ಲ ಮಾವ. ನಿಂದೇನು ತಪ್ಪಿಲ್ಲ, ಎಲ್ಲ ನಂದೇ ಕೊಡೋ ತಪ್ಪುಲೇ. ಅವನ್ನ ಸರಿಯಾಗಿ ಕರಿಯೋ ಮಾವೋಯ್. ನಿನ್ ಡಬ್ಬ ಗುಜರಿ ಗಾಡಿ ಸೈಡ್ ಆಗಿ ಕ್ಷಮಿಸಿದೀನಿ, ನಾನು ಇಲ್ಲಿಂದ ಹೋಗಲ್ಲ ಮಾವೋಯ್. ಮಾವ ನೀನ್ ಇಟ್ಕೊಂಡಿರೋ ಇಲ್ಲಿಂದ ಸೋತಾಯ್ತಾನೆ, ನಾನು ಸೋತಾಯ್ತೀನಿ, ಜೊತೆಗೆ ಇವನು ಸೋತಾಯ್ತಾನೆ. ನಾನು ಯಾಕೋ ಮಗ ಫ್ರೆಂಡ್ಶಿಪ್. ಹೌದಾ? ಸರಿಯಾಗಿ ಇಬ್ರು ಸರ್ ಮಾವ. ಅಲ್ಲಪ್ಪ ನಾನು ಏನ್ ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ತೊಂದರೆ ಕೊಡ್ತಾ ಇದ್ದೀರಪ್ಪ. ಸರ್ ಗಾಡಿ ಸೈಡ್ಗೆ ಹಾಕಿ ಕ್ಷಮೆ ಕೇಳಲಿಲ್ಲ, ನಾನು ಇಲ್ಲಿಂದ ಸೋತಾಗ್ಬಿಡ್ತೀನಿ. ಓಡಿಸೋ ಜೋರಾಗೆ. ಸರ್ ಗುಳೆ ತರ ಓಡಾಕ್ತಿದ್ದೀರಾ? ಬಾಗ್ಲಾಗ್ತಿದ್ಯಾ ಬಾವ? ಏನೋ ಮೂಡ್ ಸೈಡ್ ಇರ್ಲಿಲ್ಲ, ಅದೇ ಟೈಮಿಗೆ ನೀವು ತಗ್ಲಾಕೊಂಡ್ರೆ ನಾವು ಕ್ಲಾಸ್ ತಗೊಂಡ್ವಪ್ಪ. ಏನೋ ಚಿಕ್ಕ ಹುಡುಗರು ತಪ್ಪಾಗ್ಬಿಟ್ಟು ಅಂತ ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡಿ ಸಾರ್. ಮಗ ಸಾರ್ ಮಗ ನಿಮ್ಮ ಅವ್ರ ಮನೆ ಇದೇನೋ? ನಾವು ಸಮಯ ಕೇಳ್ತಾ ಇರ್ತೀವಿ, ತಗೊಂಡು ಹೋಯ್ತಾ ಇರ್ಬೇಕು ಮನೆಯೊಳಗೆ ಅಷ್ಟೇ. ಅಮ್ಮೇ ಕರಿಯಮ್ಮೆ ನಿಮ್ಮ ಅಪ್ಪನ. ರೋಡಲ್ಲ ಬೈದಿದ್ದೀವಿ, ರೋಡಲ್ಲ ಕಾಲಿಟ್ಕೋತೀವಿ. ಕರಿ ನಿಮ್ಮ ಅಪ್ಪನ. ಮಾಮ್, ಹುಡುಗಿರ ಮನೆ ಮುಂದೆ ಬಂದು ಕುಡ್ಕೊಂಡು ಗಲಾಟೆ ಮಾಡ್ತಾ ಇದ್ದೀರಾ? ನಾವು ಹುಡುಗಿನ ಕರಿತಿಲ್ಲಪ್ಪ, ಅವ್ರ ಅಪ್ಪನ ಕರಿತಾ ಇರೋದು. ಬೆಳಿಗ್ಗೆ ಅವ್ರ ಮಾನ ಮರ್ಯಾದೆ ತೆಗ್ದಿದ್ದೀವಿ, ಇವಾಗ ಅವ್ರ ಕಾಲಿಟ್ಕೊಂಡು ಕ್ಷಮೆ ಕೇಳಬೇಕು ಅಂತಿದೀವಿ ಅಲ್ವೇನೋ? ಕೊಟ್ರೆ ಕಂಪ್ಲೇಂಟ್ ಹೋಗಿ ಕೊಟ್ಕೋತಾರೆ, ಪೊಲೀಸ್ನು ಅವರೇ ಕರೆಸ್ತಾರೆ. ನೀನ್ ಯಾವನು ಪುಟ್ಕೋಸಿ ಕಡ್ಡೆ ನಾಲ್ಗೆ ಉದ್ದ ಐತೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಮಗನೇ. ಎತ್ತಗಡೆ ಬ್ರೋಕರ್ ನನ್ ಮಗನೇ, ಬುದ್ಧಿ ಇಲ್ಲ ನಿನಗೆ? ತಗಡ ನನ್ ಮಗನೇ, ನನ್ ಗಾಡಿಗೆ ಓದಿತ್ತೇನಲ್ಲೇ.
ಮುಗಿಸಾಕ್ಬಿಟ್ಟಲ್ಲೋ. ನಮಸ್ಕಾರ ನಮಸ್ಕಾರ. ಈ ಗುಡ್ಸ್ಲೆಲ್ಲ ಒಳ್ಳೆ ಮನೆ ಆಗ್ಬೇಕು. ನಮಸ್ಕಾರ ಸ್ವಾಮಿ. ಅಮ್ಮ ತಾಯಿ ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದೆಪ್ಪ. ಓಕೆ ಓಕೆ ಎದುರ್ಕೊಬಿಡಿ ನಾನಿದ್ದೀನಿ. ಸರಿ ಅಲ್ಲಿಗೆ ಬರ್ತೀರಾ ಫಸ್ಟ್ ಪೊಲಿಟಿಷಿಯನ್ ನೀವೇ ಸರ್. ಓಕೆ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಅರೆ ರೇ ರೇ ಏ ಮರಿ. ಸರ್ ಅಲ್ಲಿದ್ದಾನಲ್ಲ ಅವನೊಬ್ಬನ ನಮ್ಮ ಕಡೆ ಮಾಡ್ಕೊಂಡ್ಬಿಟ್ರೆ ಸುತ್ತಮುತ್ತ ಹಳ್ಳಿ ಹೋಟೆಲ್ಲ ನಮಗೆ ಬಂದ್ಬಿಡ್ತಾರೆ ಸರ್. ಸ್ಟಾರ್ಟ್ ಮಾಡ್ ಮಾಮ. ಏ ಅಳಿಯ ಹೆಂಗೆ? ನಮಸ್ಕಾರ ಸರ್. ಏಯ್ ಕಬಡ್ಡಿ 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 ಚಾಂಪಿಯನ್ ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಎಲ್ಲಾ ದೇವರ ಆಶೀರ್ವಾದ, ನಿಮ್ಮಂತ ಯುವಕರ ಬೆಂಬಲ ನೋಡಿ ಬಂದ್ಬಿಡಿ ನಿಮ್ಮ ಹತ್ರ. ಸರ್ ಏನ್ ತಗೋದ್ರಿ? ಕಾಫಿ, ಟೀ ಮತ್ತೆ ಗೌಡ್ರ ಮನೇಲಿ ಮಜೆ ಹುಡ್ಕೊಂಡ್ ಬಂದೆ. ಹೌದಾ ಸರ್? ಅವತ್ತು ಬಿಸಿಲಿ ನಿಮ್ ಜೊತೆ ಒಂದ್ ಸೆಲ್ಫಿ ತಗೊಳಕ್ಕಾಗಿಲ್ಲ. ಇವತ್ತು ನೀವು ಪರ್ಮಿಷನ್ ಕೊಟ್ರೆ ಬನ್ನಿ ಹೊಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕತ್ತೆ ಒಳ್ಳೆ ಊರಿನ ಮಹಾಜನ್ರೇ, ಇವತ್ತು ನಿಮ್ಮೂರಲ್ಲಿ ಹುಡುಗರು ಯುವಕರಾಗಿದ್ದಾರೆ, ಯುವಕರು ಮುದುಕರಾಗಿದ್ದಾರೆ, ಎಷ್ಟೋ ಎಲೆಕ್ಷನ್ ಆಗಿದಾವೆ, ಎಷ್ಟೋ ರಾಜಕೀಯ ನಾಯಕರು ಬಂದ್ ಹೋಗಿದ್ದಾರೆ. ಆದ್ರೆ ನಿಮ್ಮೂರ್ಗೆ ಕುಡಿಯಕ್ ನೀರಾಗ್ಲಿ, ಗೌರ್ಮೆಂಟ್ ಬಸ್ ಆಗ್ಲಿ, ಒಳ್ಳೆ ರೋಡ್ ಆಗ್ಲಿ, ಕರೆಂಟ್ ಆಗ್ಲಿ ಯಾರು ಮಾಡ್ಸಿಲ್ಲ. ಮಾಡ್ಸೋದಿರ್ಲಿ, ಯಾರು ಬಂದು ನಿಮ್ ಮುಖಗಳನ್ನೇ ನೋಡಿಲ್ಲ. ಆದ್ರೆ ನಾನೇ ಖುದ್ದ ಬಂದಿದ್ದೀನಿ. ನಾನ್ ಬಂದಿರೋದು ನನ್ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮ್ಗೋಸ್ಕರ ಬಂದಿದ್ದೀನಿ, ನಿಮ್ಮೆಲ್ಲರಿಗೋಸ್ಕರ ಬಂದಿದ್ದೀನಿ. ನಾಳೆ ನಿಮ್ಗೆ ಏನ್ ಸಹಾಯ ಬೇಕು ನಾನೇ ಮಾಡಿಸ್ತೀನಿ. ಮಾಡಿಸ್ತಾರೆ. 2 ತಿಂಗಳು ನಮ್ ಯೋಗಕ್ಷೇಮ ವಿಚಾರಿಸ್ಕೋತಾರೆ, 4 ವರ್ಷ 10 ತಿಂಗಳು ಅವ್ರ ಯೋಗಕ್ಷೇಮ ವಿಚಾರಿಸ್ಕೋತಾರೆ. ಇದು ಗಂಡತನದ ಮಾತು ಸ್ವಾಮಿ. ಈ ವರ್ಷ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿನ ರಿಜೆಕ್ಟ್ ಮಾಡೋ ಬಟನ್ ಇದೆಯಂತೆ, ಅದೇ ನೋಟಾ ಬಟನ್. ಈ ಸರಿ ನಾವು ಅದನ್ನೇ ಒತ್ತೋದು. ತಾವುಗಳು ಬೇಜಾರ್ ಮಾಡ್ಕೊಂಬಾರ್ದ? ನೋಡಿದ್ರ ಬಿಸಿ ರಕ್ತ ದಪ್ಪ ಅವ್ರದಲ್ಲ, ನಮ್ ತರ ರಾಜಕಾರಣಿಗಳದು. ಆದ್ರೆ ನಾನ್ ಆತರ ಅಲ್ಲ. ಇಡೀ ದೇಶನ ಇವತ್ತು ಗುಡಿಸಲು ಮುಕ್ತ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಈ ಹಳ್ಳಿ ಬರೀ ಗುಡಿಸಲುಗಳಿಂದ ತುಂಬಿಕೊಂಡಿದೆ. ನಾನೇ ಹಳ್ಳಿನ ಗುಡಿಸಲು ಮುಕ್ತ ಮಾಡ್ತೀನಿ. ಮಾಡಿಸ್ತಾರೆ. ಇವ್ರ ಮನೆಯಿಂದ ತಂದಾಗ ಚೆನ್ನಾಗಿ ಮಾಡಿಸ್ತಾರೆ. ಚೆನ್ನಾಗಿ ಯೋಚನೆ ಮಾಡಿ ಓಟ್ ಹಾಕಿ ಬರ್ತೀನಿ.